ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪತಂಜಲಿ ಶರ್ಮಾ, ಸತ್ಯ ಸಂಜೀವನ್ ಪಂಚಕರ್ಮ ಸೆಂಟರ್, ಅಶೋಕವನ, ಗೋಕರ್ಣ. ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನ ಮಲಬದ್ಧತೆಯ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ. ಕಾನ್ಸ್ಟಿಪೇಷನ್ ಅಂತಂದ್ರೆ ಮಲಬದ್ಧತೆ. ಆಯುರ್ವೇದದಲ್ಲಿ ಇದಕ್ಕೆ ತ್ರಿಮಲ ಅಂತ ಹೇಳ್ತಾರೆ. 3 ರೀತಿಯ ಮಲಗಳು, ಮಲಿನೀಕರಣಾತ್ಮಕ ಮಲ ಅಂತ ಹೇಳ್ತಾರೆ. 3 ರೀತಿಯ ಮಲಗಳಲ್ಲಿ ಮೂತ್ರ, ಪುರುಷ ಹಾಗೂ ಶ್ವೇತ. ಮೂತ್ರ ಅಂತಂದ್ರೆ ಯೂರಿನ್, ಪುರುಷ ಅಂತಂದ್ರೆ ಸ್ಟೂಲ್, ಶ್ವೇತ ಅಂತಂದ್ರೆ ಸ್ವೆಟಿಂಗ್ ಆಗುವಂತಹದ್ದು. ಹೀಗೆ ತ್ರಿಮಲ 3 ರೀತಿಯ ಮಲಗಳ ಬಗ್ಗೆ ಆಯುರ್ವೇದದಲ್ಲಿ ಉಲ್ಲೇಖ ಇದೆ. ಏನು ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಲ್ಲ, ಮಲ ವಿಬಂಧ ಅಂತ ಹೇಳ್ತೀವಿ. ಸರಿಯಾಗಿ ಬೆಳಿಗ್ಗೆ ಮೋಷನ್ ಕ್ಲೀನ್ ಆಗದೆ ಇರುವಂತಹದ್ದು. ಬೆಳಗ್ಗೆ ಸರಿಯಾಗಿ ಮೋಷನ್ ಕ್ಲೀನ್ ಆಗಿಲ್ಲ ಅಂತಂದ್ರೆ ಇದು ತುಂಬಾ ಸಮಸ್ಯೆಗಳಿಗೆ ಕಾರಣವಾಗ್ತದೆ. ನೋಡ್ಲಿಕ್ಕೆ ಬರೀ ಒಂದು ಮೋಷನ್ ಸರಿ ಆಗಿಲ್ಲ ಅಂತ ನಿಮ್ಗೆ ಅನ್ಸ್ಬಹುದು, ಆದರೆ ಇಡೀ ನಮ್ಮ ದಿನ ಫ್ರೆಶ್ ಆಗಿ ಎನರ್ಜೆಟಿಕ್ ಆಗಿ ಇರೋದಿಲ್ಲ. ಹಾಗಿದ್ರೆ ನಾವು ಏನ್ ಮಾಡ್ಬೋದು? ಈ ಒಂದು ಮಲ ವಿಬಂಧವನ್ನ, ಮಲಬದ್ಧತೆಯನ್ನ ವಾಸಿ ಮಾಡ್ಕೋಬೇಕು ಹೇಳಾದ್ರೆ ನಾವೇನೇನು ಮಾಡ್ಬೋದು? ಸರಿಯಾದ ಆಹಾರವನ್ನು ತಗೋಬೇಕು, ಸರಿಯಾದ ವಿಹಾರವನ್ನು ಮಾಡ್ಬೇಕು. ಇದು ಎರಡೂ ಆಗಿಲ್ಲ ಅಂತಂದ್ರೆ ನಾವು ಔಷಧಿಯ ಮೊರೆಯನ್ನು ಹೋಗ್ಬೇಕಾಗತ್ತೆ. ಆಹಾರ ಅಂತ ಬಂದ್ರೆ ಫೈಬರ್ ಹೆಚ್ಚಿಗೆ ಇರುವಂತ ಆಹಾರಗಳನ್ನ ತಗೊಳ್ಬೇಕು. ಫೈಬರ್ ರಿಚ್ ಫುಡ್ ಅಂತ ಹೇಳ್ತೀವಿ, ಅದನ್ನ ತಗೋಬೇಕು. ವಿಹಾರ ಅಂತಂದ್ರೆ ಆಕ್ಟಿವಿಟೀಸ್ ಇರ್ಬೇಕು. ಬರೀ ಕುತ್ಕೊಂಡಿರೋದು, ತಿನ್ನೋದು, ಕುತ್ಕೊಳ್ಳೋದು ಮಾಡಿದ್ರು ಕೂಡ ಆಕ್ಟಿವಿಟಿ ಇರೋದಿಲ್ಲ. ವಾಕಿಂಗ್ ಮಾಡ್ಬೇಕು, ಜಾಗ್ ಮಾಡ್ಬೇಕು, ಪವನ ಮುಕ್ತಾಸನವನ್ನ ಮಾಡ್ಬೋದು. ಇವು ಕೂಡ ಮಲ ವಿಬಂಧವನ್ನ ಕ್ಲಿಯರ್ ಮಾಡ್ಲಿಕ್ಕೆ ತುಂಬಾ ಅನುಕೂಲ ಆಗ್ತದೆ. ಹಾಗೂ 3ನೇ ಬರುವಂತಹದ್ದು ಔಷಧಿ. ತುಂಬಾ ಔಷಧಿಗಳಿದೆ ಆಯುರ್ವೇದದಲ್ಲಿ ಮಲ ವಿಬಂಧವನ್ನ ಕಡಿಮೆ ಮಾಡ್ಲಿಕ್ಕೆ. ಈಗ ಕೆಲವೊಬ್ರು ದಿನ ಮೆಡಿಸಿನ್ ತಗೊಂತಾರೆ, ರಾತ್ರಿ ತಗೋತಾರೆ, ಬೆಳಿಗ್ಗೆ ಕ್ಲಿಯರ್ ಆಗತ್ತೆ. ಇದು ನಿತ್ಯವಾಗಿ ಉಪಯೋಗಿಸುವಂತಹದ್ದು. ಯಾವಾಗ ಮೆಡಿಸಿನ್ ತಗೋತಾರೋ ಆವಾಗಷ್ಟೇ ಕ್ಲಿಯರ್ ಆಗತ್ತೆ, ಇಲ್ಲ ಅಂತಂದ್ರೆ ಕ್ಲಿಯರ್ ಆಗೋದಿಲ್ಲ. ನಾವು ಮೆಡಿಸಿನ್ ಇಲ್ಲದೆ ನಿತ್ಯ ಕ್ಲಿಯರ್ ಆಗೋ ಮಾಡ್ಕೊಳ್ಬೇಕು ಹೇಳಾದ್ರೆ ನಾವು ಶೋಧನ ಕ್ರಿಯೆಗಳ ಮೂಲಕ, ಪಂಚಕರ್ಮದ ಮೂಲಕ ಇದಕ್ಕೆ ಪರಿಹಾರವನ್ನ ಕಂಡುಕೋಬಹುದು. ನಮಗೆ ಬೆಳಗ್ಗೆ ಎದ್ದು ಕೂಡಲೇ ಆಗ್ಬೇಕು ಅಂತಂದ್ರೆ ಒಮ್ಮೆ ಶೋಧನವನ್ನ ಮಾಡ್ಕೊಳ್ಳಿ. ನಾಡಿ ಪರೀಕ್ಷೆಯನ್ನ ಮಾಡ್ಕೊಂಡು ನಿಮ್ಮ ಪ್ರಕೃತಿ ನೋಡ್ಕೊಂಡು ಯಾವ ರೀತಿ ಶೋಧನೆಗಳು ಬೇಕು ಅಂತ ನೋಡ್ಕೊಂಡು ಆ ರೀತಿಯ ಪಂಚಕರ್ಮವನ್ನ ಮಾಡ್ಕೊಂಡ್ರೆ ವಿಬಂಧವನ್ನು ಕೂಡ ಕಡಿಮೆ ಮಾಡ್ಲಿಕ್ಕೆ ಆಗತ್ತೆ. ಬೆಳಗ್ಗೆ ಎದ್ದು ಕೂಡಲೇ ಮೋಷನ್ ಆಗ್ಬಿಡ್ತು ಅಂತ ಹೇಳಿದ್ರೆ ಬಾಡಿ ಫ್ರೆಶ್ ಆಗಿರುತ್ತೆ, ಚೆನ್ನಾಗಿ ಹಸಿವೆ ಆಗತ್ತೆ, ಆಕ್ಟಿವೇಟ್ ಆಗಿರುತ್ತೆ. ಅಜೀರ್ಣ, ಅಗ್ನಿಮಾಂದ್ಯ ಇವೆಲ್ಲದನ್ನು ಕೂಡ ನಾವು ಹತೋಟಿಯಲ್ಲಿ ಇಟ್ಕೊಳ್ಬಹುದು. ಮತ್ತೊಂದು ಮುಖ್ಯ ಕಾರಣ ನಮ್ಗೆ ಅಂತಂದ್ರೆ ಅಸಿಡಿಟಿ ಹಾಗೂ ಗ್ಯಾಸ್ಟ್ರಿಕ್ ಆಗುವಂತದ್ದು. ಇದಕ್ಕೂ ಕೂಡ ಮಲಬದ್ಧತೆಯ ಕಾರಣ. ತುಂಬಾ ಜನ ತಲೆನೋವು ಅಂತ ಹೇಳ್ತಾ ಇರ್ತಾರೆ. ಈ ಒಂದು ತಲೆನೋವಿಗೂ ಕೂಡ ಮಲಬದ್ಧತೆಯ ಕಾರಣ. ಬೆಳಗ್ಗೆ ಎದ್ದು ಕೂಡಲೇ ಮೋಷನ್ ಕ್ಲೀನ್ ಆಗ್ಬಿಡುತ್ತು ಅಂತಂದ್ರೆ ತಲೆನೋವು ಕೂಡ ಬರೋದಿಲ್ಲ. ಎಷ್ಟೋ ಸಮಸ್ಯೆಗಳಿಗೆ ಈ ಮಲ ವಿಬಂಧ, ಮಲಬದ್ಧತೆ ಮುಖ್ಯವಾಗಿ ಕಾರಣವಾಗಿರ್ತದೆ. ನಾವು ನಮ್ಮ ಸಸ್ಯ ಸಂಜೀವನಿಯಲ್ಲಿ ಎಷ್ಟೋ ಕ್ರಾನಿಕ್ ರೋಗಗಳನ್ನು ಕೂಡ ವಾಸಿ ಮಾಡ್ತಾ ಇದ್ದೇವೆ. ವಿಲ್ಸನ್ ಡಿಸೀಸ್ ನಂತ ಸಮಸ್ಯೆಯನ್ನು ಕೂಡ ಕ್ಲಿಯರ್ ಮಾಡಿದ್ದೇವೆ. ನಮ್ಮ ಸಕ್ಸಸ್ಫುಲ್ ಸ್ಟೋರಿಯಲ್ಲಿ ವಿಲ್ಸನ್ ಡಿಸೀಸ್ ಅನ್ನ ಕ್ಯೂರ್ ಮಾಡಿರುವಂತ ಲಿಂಕ್ ಅನ್ನು ಕೂಡ ಅಟ್ಯಾಚ್ ಮಾಡಿರ್ತೀವಿ ಡಿಸ್ಕ್ರಿಪ್ಷನ್ ಅಲ್ಲಿ, ಅದನ್ನು ಕೂಡ ನೀವು ನೋಡ್ಬೋದು. ಅಜೀರ್ಣ, ಅಗ್ನಿಮಾಂದ್ಯ, ಎಸಿಡಿಟಿ, ಗ್ಯಾಸ್ಟ್ರೈಟಿಸ್ ಇವೆಲ್ಲ ಅಂತೂ ಡೇ ಬೈ ಡೇ ಹೆಚ್ಚಿಗೆ ಆಗ್ತಾನೆ ಇದೆ. ಪ್ರತಿನಿತ್ಯ ಇಂಥ ಕೇಸಸ್ಗಳು ಹೆಚ್ಚಿಗೆ ಆಗ್ತಾ ಇದೆ. ಹೊರಗಡೆ ಫುಡ್ಗೆ ಡಿಪೆಂಡ್ ಆಗುವಂತಹದ್ದು, ಜಂಕ್ ಫುಡ್ ಅನ್ನು ಹೆಚ್ಚಿಗೆ ತಿನ್ನುವಂತಹದ್ದು ಇವೆಲ್ಲದೂ ಕೂಡ ಮಲಬದ್ಧತೆಗೆ ಕಾರಣವನ್ನ ತಂದೊಡ್ತಾ ಇದೆ. ಎಷ್ಟಾಗತ್ತಷ್ಟು ನ್ಯಾಚುರಲ್ ಇರುವಂತ ಆರ್ಗ್ಯಾನಿಕ್ ಫುಡ್ ಅನ್ನ ತಗೊಳ್ಳಿ. ಮನೇಲಿ ಬೆಳೆದಂತ ಹಣ್ಣುಗಳು, ತರಕಾರಿಗಳು, ಫೈಬರ್ ಡಯಟ್ಗಳು, ಪ್ರತಿನಿತ್ಯ ಆಕ್ಟಿವಿಟೀಸ್ ಇರಬೇಕು, ಯೋಗವನ್ನ ಮಾಡಬೇಕು, ಪ್ರಾಣಾಯಾಮವನ್ನ ಮಾಡಬೇಕು. ಇವೆಲ್ಲವೂ ಕೂಡ ನಮ್ಮ ಜೀರ್ಣಶಕ್ತಿಯನ್ನು ಕೂಡ ಹೆಚ್ಚಿಗೆ ಮಾಡ್ತದೆ. ವರ್ಷಕ್ಕೆ ಒಂದ್ಸರಿನಾದ್ರೂ ಪಂಚಕರ್ಮವನ್ನ ಮಾಡ್ಕೊಳ್ಳಿ. ಕಾಯ ಶೋಧನವನ್ನ ಮಾಡ್ಕೊಳ್ಳಿ. ಅವಾಗ ನಮಗೆ ಬರುವಂತ ಎಷ್ಟೋ ಸಮಸ್ಯೆಗಳನ್ನ ಪ್ರಿವೆಂಟ್ ಮಾಡಬಹುದು ಹಾಗೂ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಗೆ ಮಾಡಬಹುದು. ಇಡೀ 365 ದಿನದಲ್ಲಿ ಕನಿಷ್ಠ ಒಂದು 8-10 ದಿನನಾದ್ರೂ ನಿಮ್ಮ ಆರೋಗ್ಯಕ್ಕೆ ಅಂತ ನೀವು ಮೀಸಲಿಟ್ಕೊಂಡಿದ್ದೇ ಹೋದಾದ್ರೆ ಇಂಥ ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಂಡು ಮುಂದೆ ಬರುವಂತ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಕೂಡ ತಡೆಯಬಹುದು. ಇವೆಲ್ಲದ್ರ ಬಗ್ಗೆ ಆಯುರ್ವೇದದಲ್ಲಿ ನಮ್ಮ ಪೂರ್ವಜರು ಹಾಗೂ ಆಚಾರ್ಯರು ಸುಂದರವಾಗಿ ವಿವರಿಸಿದ್ದಾರೆ.
ತಾವೆಲ್ಲರೂ ಅವುಗಳನ್ನ ಅನುಸರಿಸಿದ್ರೆ, ಋತುಚರ್ಯವನ್ನ ಪಾಲಿಸಿದ್ರೆ ನಾವು ಆರೋಗ್ಯವಂತರಾಗಿ ಬದುಕಲಿಕ್ಕೆ ಸಾಧ್ಯವಿದೆ. ನಮಸ್ಕಾರ.